ಸೊ ಹಲೋ ನಮಸ್ತೆ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಪ್ಪ? ನಾನಂತೂ ಮಸ್ತಾಗಿದ್ದೀನಿ, ನೀವು ಚೆನ್ನಾಗಿರ ಅಂದ್ಕೊಂಡು ಸೊ ಮತ್ತೆ ಹೊಸ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಗುರು. ಸೊ ಈ ವಿಡಿಯೋದಲ್ಲಿ ನಮ್ಮ ಸೌತ್ ಏಷ್ಯಾದಲ್ಲೇ ಬಿಗ್ಗೆಸ್ಟ್ ಎಕ್ಸಿಬಿಷನ್ ಆದಂಥ ನಮ್ಮ ಎಕ್ಸಾನ್ 2025ಗೆ ಬಂದಿದ್ದೀನಿ. ಸೊ ಇಲ್ಲಿ ಬಂದ್ಬಿಟ್ಟು ಎಲ್ಲ ಥರ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ಸು ಸಹ ಇಲ್ಲಿರುತ್ತೆ. ಸೊ ಬನ್ನಿ ಇವಾಗ ಈ ಎಕ್ಸಿಬಿಷನ್ನ ನಾನು ತೋರಿಸ್ತೀನಿ. ಸೊ ಇದು ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇವತ್ತೇ. ಸೊ ನಾನು ನಮ್ಮ ಕನ್ನಡಿಗರಿಗೋಸ್ಕರ ತೋರಿಸೋಣ ಅಂತ ನಿಮ್ಮ ಪ್ರೀತಿಯ ನಿತಿನ್ ಕನ್ನಡಿಗ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಬನ್ನಿ. ಸೊ ಇನ್ನೇನು ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಬನ್ನಿ ಇವಾಗ ಚೆಕ್ ಇನ್ ಆಗೋಣ. ಸೊ ಯಾಕಂದರೆ ಇಲ್ಲಿ ಅಷ್ಟೊಂದೆಲ್ಲ ಇರುತ್ತೆ, ಅಂದರೆ ಒಂದಿನ ಸಾಕಾಗಲ್ಲ. ಸೊ ಅದಕ್ಕೋಸ್ಕರ ಸೊ ಬೇಗ ಬನ್ನಿ ಎಲ್ಲ ನೋಡ್ಕೊಂಡು ಹೋಗೋಣ. ಸೊ ನಮ್ಮ ಎಕ್ಸಾನ್ 2025ಗೆ ಸ್ವಾಗತ ಅಂತ ಕನ್ನಡದಲ್ಲೂ ಸಹ ಬರೆದಿದ್ದಾರೆ, ಇಂಗ್ಲೀಷಲ್ಲೂ ಸಹ ಬರೆದಿದ್ದಾರೆ. ಸೊ ಅದೊಂದು ನಮ್ಗೆ ಹೆಮ್ಮೆ. ಸೊ ಬನ್ನಿ ಈಗ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇರೋಣ. ಹೋಗ್ತಾರೆ ನಂಗೆ. ಸೊ ಗೈಸ್ ಫೈನಲಿ ನಾನು ಚೆಕ್ ಇನ್ ಎಲ್ಲ ಆಗಾಯ್ತು. ಸೊ ನೋಡ್ಬೋದು ಇದೇ ಪಾಸ್. ಸೊ ಇದನ್ನೆಲ್ಲ ರಿಜಿಸ್ಟರ್ ಮಾಡಿಸ್ಕೊಂಡು ಗೈಸ್ ಬನ್ನಿ ಇವಾಗ ಯಾವ್ಯಾವ ತರ ಎಕ್ವಿಪ್ಮೆಂಟ್ಸ್ ಇದೆ ಎಲ್ಲ ಪ್ರತಿಯೊಂದು ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ. ಸೊ ಮಿಸ್ ಮಾಡದೆ ಪೂರ್ತಿ ವಿಡಿಯೋನ ವಾಚ್ ಮಾಡಿ. ಸೊ ಗೈಸ್ ಇವಾಗ ನೀವು ನೋಡ್ತಿರ್ಬೋದು. ಸೊ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇದ್ರೆ ಇದು ಎಂಡಿಂಗ್ ವರ್ಗು ಎಲ್ಲ ಸ್ಯಾನಿ ಕಂಪ್ನಿ ಅವ್ರೆ. ಸೊ ನಂಗ್ ಬಂದ್ಬಿಟ್ಟು ಇದು ತುಂಬಾ ಇದಂದ್ರೆ ಇಷ್ಟ ಆಗಿದ್ದು. ಆಮೇಲೆ ಆ ಕಡೆ ಒಂದಿದೆ ಅದು ಇಷ್ಟ ಆಗಿದ್ದು. ಸೊ ಇದ್ ನೋಡ್ತಿರ್ಬೋದು ನನ್ ಮುಂದೆ ಇರೋದು ಇವಾಗ. ಸೊ ಇದ್ ಬಂದ್ಬಿಟ್ಟು ಸ್ಟ್ರೈಟ್ ಐತೆ ಅಂದ್ರೆ ತೋರಿಸ್ತೀನಿ ಒಂದ್ ನಿಮಿಷ. ಈ ಸ್ಟ್ರೈಟ್ ಐತೆ. ಸೊ ಏನಕ್ಕೆ ಯೂಸ್ ಮಾಡ್ತಾರೆ ಅನ್ನೋದು ನಿಮ್ಗೆ ಇವಾಗ ಗೊತ್ತಿಲ್ಲ. ಸೊ ನಿಮ್ಗೇನಾದ್ರು ಗೊತ್ತಿದೆ ಕಮೆಂಟ್ ಮಾಡಿ. ಸೊ ಇಷ್ಟು ದೊಡ್ಡ ಮಿಷಿನ್ ಒಳಗಡೆ ಅದ್ ಯಾವ ತರ ಕಂಟ್ರೋಲ್ ಮಾಡ್ತಾರೆ ಅನ್ನೋದೆಲ್ಲ. ಸೊ ಬನ್ನಿ ಇವಾಗ ನೋಡೋಣ. ಸೊ ಇವಾಗ ಹತ್ತಿದ್ದೀನಿ. ಸೊ ನೋಡ್ತಾ ಇರ್ಬೋದು ಇದ್ ಬಂದ್ಬಿಟ್ಟು ಸ್ಟ್ರೈಟ್ ಐತೆ ಅಂದ್ರೆ ಹಂಗ ಸ್ಟ್ರೈಟ್ ಐತೆ. ಸೊ ಇದ್ ಬಂದ್ಬಿಟ್ಟು ಟೈರ್ ನೋಡ್ಬೋದು ನೀವು, ಇಷ್ಟು ಉದ್ದ ಇದೆ ಟೈರ್. ಸೊ ಒಳಗಡೆ ಯಾವ ತರ ಐತೆ ಅನ್ನೋದು ನೋಡ್ಬೋದು. ಇಷ್ಟೇ 4-5 ಬಟನ್ಸ್ ಅದ್ ಬಿಟ್ರೆ ಬೇರೆ ಏನು ಇಲ್ಲ ಇದ್ರ ಒಳಗಡೆ. ಸೊ ಗೈಸ್ ಇವಾಗ ನಾನ್ ಬಂದಿದ್ದೀನಿ ನಮ್ಮ ಸ್ಯಾನಿ ಅಂದ್ರೆ ನಮ್ದಲ್ಲ, ಓಕೆ ಚೈನಾದವ್ರದ್ದು. ಸೊ ಅವ್ರ ಮ್ಯಾನುಫ್ಯಾಕ್ಚರ್ ಇದು. ಸೊ ನೋಡ್ತಾ ಇರ್ಬೋದು ನಾನು ಹಿಂಗಡೆ ಇರೋದು ಎಲೆಕ್ಟ್ರಿಕ್ ವೆಹಿಕಲ್. ಇದು ಬಂದ್ಬಿಟ್ಟು ಚೈನಾದವರೇ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿರೋದು. ಸೊ ಯಾವ ತರ ಐತೆ ಅನ್ನೋದೆಲ್ಲ ನೋಡ್ಬೋದು ನೀವು. ಸೊ ಗೈಸ್ ನೀವು ಈ ಎಕ್ಸಿಬಿಷನ್ ಅಲ್ಲಿ ಮೇನ್ ಆಗಿ ಏನ್ ನೋಡ್ಬೋದು ಅಂದ್ರೆ, ಸೊ ನಾವು ರೋಡ್ ಮೇಲೆ ಯಾವ್ಯಾವ ತರ ವೆಹಿಕಲ್ಸ್ ಎಲ್ಲ ನೋಡಿರಲ್ವಲ್ಲ, ಸೊ ಅದೆಲ್ಲ ನೋಡ್ಬೋದು. ಸೊ ಬೇಕಾದ್ರೆ ಬನ್ನಿ ಇವಾಗ ನನ್ ಮುಂದೆ ಒಂದು ಟ್ರಕ್ ಐತೆ. ಟ್ರಕ್ ಅಂತಾರೆ ಏನಂತಾರ ಗೊತ್ತಿಲ್ಲ ಇದಕ್ಕೆ. ಸೊ ಇದು ಬಂದ್ಬಿಟ್ಟು SKT 130S ಅಂತ ಇದ್ರ ಹೆಸರು ನೋಡ್ಬೋದು. ಎಷ್ಟು ದೊಡ್ಡದೈತೆ ಅಂದ್ರೆ. ಸೊ ಬನ್ನಿ ಬೇಕಾ ತೋರಿಸ್ತೀನಿ. ಸೊ ಈ ವೆಹಿಕಲ್ ಟೈಮ್ ಬಂದ್ಬಿಟ್ಟು 143 ಟನ್ಸ್ ಈ ವೆಹಿಕಲ್ ವೇಟ್ ಅಷ್ಟೈತು. ಅದಾದ್ಮೇಲೆ ಈ ವೆಹಿಕಲ್ ಎಷ್ಟು ವೇಟ್ ಕ್ಯಾರಿ ಮಾಡುತ್ತೆ ಅಂದ್ರೆ, ಸೊ 90 ಟನ್ಸ್ ವೇಟ್ ನ ಈ ವೆಹಿಕಲ್ ಕ್ಯಾರಿ ಮಾಡುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ಇವಾಗ ಲಾಂಚ್ ಆಗಿರೋದು. ಸೊ ಇದು ಚೈನೀಸ್ ವೆಹಿಕಲ್ ಅಂದ್ರೆ ಚೈನಾದ ಇದನ್ ಮಾಡಿರೋದು. ಸೊ ಬನ್ನಿ ಬೇಕಾದ್ರೆ ಇಲ್ಲಿ ಹೊರಗಡೆ ಎಲ್ಲ ತೋರಿಸ್ತೀನಿ ಒಂದು. ಸೊ ನೋಡ್ಬೋದು ಗೈಸ್ ಇವಾಗ ನೋಡ್ತಿದ್ದೀರಾ. ಸೊ ನಾನ್ ಬಂದ್ಬಿಟ್ಟು ಇಲ್ಲಿ ಎಕ್ಸಿಬಿಷನ್ ಅಲ್ಲಿ ಇದ್ದೀನಿ. ಸೊ ಈ ವೆಹಿಕಲ್ ಒಳಗಡೆ ಬಂದ್ಬಿಟ್ಟು ಇಬ್ರು ಕುತ್ಕೊಳ್ಳೋಷ್ಟೇ ಇರೋದು. ಸೊ ಡ್ರೈವರ್ ನೋಡ್ಬೋದು ಯಾವ ತರ ಐತೆ ಅಂತ. ಸೊ ಈ ವೆಹಿಕಲ್ ಕೆಪಾಸಿಟಿ ಬಂದ್ಬಿಟ್ಟು ಅವಾಗಲೇ ಹೇಳಿದಂಗೆ 143 ಟನ್ಸ್ ವೇಟ್ ಈ ವೆಹಿಕಲ್ ಇರೋದು. ಸೊ ನನ್ನ ಹಿಂದೆ ವೆಹಿಕಲ್ ಆ ವೆಹಿಕಲ್ ಬಂದ್ಬಿಟ್ಟು ಸೊ ಎಲೆಕ್ಟ್ರಿಕ್. ಸೊ ಇದು ಒನ್ ಚಾರ್ಜಿಗೆಲ್ಲ 8 ಅವರ್ಸ್ ಇಂದ 9 ಅವರ್ಸ್ ರನ್ ಆಗುತ್ತೆ. ಸೊ ಆಮೇಲೆ ಈ ವೆಹಿಕಲ್ ಎಷ್ಟು ವೇಟ್ ಕ್ಯಾರಿ ಮಾಡುತ್ತೆ ಅಂದ್ರೆ ನೋಡ್ತಾ ಇರ್ಬೋದು ಮೇಲ್ಗಡೆ ಇರೋದು. ಸೊ ಅದ್ ಬಂದ್ಬಿಟ್ಟು 45 ಟನ್ಸ್ ಅಷ್ಟು ವೇಟ್ ನ ಕ್ಯಾರಿ ಮಾಡುತ್ತೆ.
ಸೊ ಗುರು ನಾವ್ ಇಂಡಿಯನ್ಸ್, ಸೊ ನಾವ್ ಇಂಡಿಯನ್ಸ್ ಏನಂದ್ರೆ ಸೊ ಇಷ್ಟು ಬಿಸಿಲಿದ್ರು ಸೊ ಈ ತರ ಕಾಫಿ ಕುಡಿಯೋದ್ ಮಾತ್ರ ಬಿಡಲ್ಲ. ಸೊ ಗೈಸ್ ಇವಾಗ ನನ್ನಿಂದ ನೋಡ್ತಾ ಇರ್ಬೋದು ಪೂರ್ತಿ ಇಲ್ಲಿ 360 ಡಿಗ್ರಿ ವ್ಯೂ ಕಾಣಿಸುತ್ತೆ. ಸೊ ಇನ್ನೂ ಕವರ್ ಆಗಲ್ಲ ಇದು, ಬಟ್ ಅದು ಅಷ್ಟು ದೂರವಾಗಿತ್ತಲ್ಲ ಎಕ್ಸಿಬಿಷನ್. ಸೊ ಇದು ನಮ್ ಕರ್ನಾಟಕದ ಹೆಮ್ಮೆ ಅಂತಾನೆ ಹೇಳ್ಬೋದು. ಸೊ ನೋಡ್ಬೋದು ಯಾವ್ಯಾವ ತರ ವೆಹಿಕಲ್ಸ್ ಎಲ್ಲ ಬಂದಿದಾವೆ ಅಂತ. ಸೊ ಗೈಸ್ ನೀವು ಈ ತರ ಇವಿ ವೆಹಿಕಲ್ಸ್ ನಮ್ಮ ಎಲ್ಲರೂ ರೋಡ್ ಮೇಲೆ ಎಲ್ಲರೂ ನೋಡಿದೀರಾ, ಸೊ ನೋಡಕ್ ಸಾಧ್ಯನೇ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ವಿಸಿಟ್ ಮಾಡ್ಬೇಕು. ಸೊ 2 years ಮಾತ್ರ ಇರುತ್ತೆ ಇದು. ಸೊ ಈ ಸತಿ ಯಾಕೋ ಬ್ಯಾಕ್ ಹೋದ್ ವರ್ಷನೂ ಇತ್ತು, ಬಟ್ ಈ ವರ್ಷನೂ ಮಾಡಿದ್ದಾರೆ. ಸೊ ಗ್ರ್ಯಾಂಡ್ ಆಗಿ ಅಂತಾನೆ ಹೇಳ್ಬೋದು. ಸೊ ಇದು ಲಾಸ್ಟ್, ಸೊ ನಿಮಗೆ ತೋರ್ಸೋಣ ಅಂತ ನಾನು ಬಂದಿರೋದು. ಸೊ ನೋಡ್ತಾ ಇರ್ಬೋದು ಯಾವ ತರ ವೆಹಿಕಲ್ ಇದೆ ಅಂತ. ಸೊ ನನಗೆ ನೋಡ್ತಾ ಇರ್ಬೋದು ಸೊ ಯಾವ ತರ ಇದೆ ಅಂತ. ಸೊ ಈ ಕಡೆ ಬಿಸಿಲು ಐತೆ, ಹಂಗಾಗಿ ನನಗೆ ಮುಖ ಕಾಣಿಸುತ್ತೆ ಇಲ್ಲ ಗೊತ್ತಿಲ್ಲ. ಸೊ ನೋಡ್ಬೋದು ಇಷ್ಟೆಲ್ಲ ವೆಹಿಕಲ್ಸ್ ಅಂದ್ರೆ ಇಷ್ಟೆಲ್ಲ ಎಕ್ವಿಪ್ಮೆಂಟ್ಸ್ 20+ ಕಂಟ್ರೀಸ್ ಇಂದ ಬಂದಿರೋದು. ಸೊ ಆಮೇಲೆ 143 ಎಕ್ಸಿಬಿಟರ್ಸ್ ಸಹ ಬರ್ತಾರೆ ಇಲ್ಲಿಗೆ. ಸೊ ಬೇರೆ ಬೇರೆ ದೇಶದಿಂದ ಆಲ್ಮೋಸ್ಟ್ ನಮ್ ಇಂಡಿಯಾದವ್ರು ಕಮ್ಮಿ, ಬಟ್ ಫಾರಿನರ್ಸ್ ತುಂಬಾ ಜಾಸ್ತಿ ಇದ್ರು. ಸೊ ಗೈಸ್ ನೀವು ಇಲ್ಲಿ ನೋಡ್ತಿರ್ಬೋದು. ಸೊ ಇದು ಬಂದ್ಬಿಟ್ಟು ಮ್ಯಾಪು. ಸೊ ನಾವು ಫಸ್ಟ್ ಎಂಟ್ರಿ ಆಗಿದೆ ಇಲ್ಲಿ. ಸೊ ಇವಾಗ ಇಲ್ಲಿಂದ ನಾವ್ ಎಲ್ಲಿದೀವಿ ಅಂದ್ರೆ ಸೊ ಇಲ್ಲಿ ಬಂದು ಇಲ್ಲಿ ಏನಾದ್ರು ರಿಜಿಸ್ಟರ್ ಮಾಡಿಸ್ಕೊಂಡು ಸೊ ಇಲ್ಲಿ ಬಂದು ಈಗ ಆಲ್ರೆಡಿ ನಾವು ಈ ಕಡೆ ಸೈಡ್ ಇದೀವಿ. ಸೊ ಇಲ್ಲಿದೀವಿ. ಸೊ ಇಲ್ಲಿಂದ ಈಗ ನಾವು ನೆಕ್ಸ್ಟ್ ಹೋಗೋಣ ಬನ್ನಿ ಹಾಲ್ಗೆ. ಸೊ ಗೈಸ್ ಇವಾಗ ಇನ್ನೇನು ಸೊ ಇಲ್ಲಿ ಹೊರಗಡೆ ಎಲ್ಲ ನೋಡಾಯ್ತು. ಸೊ ನೆಕ್ಸ್ಟ್ ಹೋಗ್ತಾ ಇರೋಣ ನಮ್ಮ ಹಾಲಲ್ಲಿ ಯಾವ ತರ ಎಕ್ವಿಪ್ಮೆಂಟ್ಸ್ ಇದೆ ಅಂದ್ರೆ ಎಲ್ಲ ಸಣ್ಣ ಪುಟ್ಟ ಎಕ್ವಿಪ್ಮೆಂಟ್ಸ್ ಪ್ರತಿಯೊಂದು ಇರುತ್ತೆ. ಸೊ ಬನ್ನಿ ಪ್ರತಿಯೊಂದು ನೋಡೋಣ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಓಕೆನಾ? ಸೊ ಗೈಸ್ ಇವಾಗ ನಾನು ಹಿಂದೆ ನೋಡ್ತಾ ಇರ್ಬೋದು. ಸೊ ಇದು ಬಂದ್ಬಿಟ್ಟು ಹಾಲ್ ನಂಬರ್ 4. ಸೊ ಇದೇ ತರ 5 ಹಾಲ್ಗಳಿವೆ. ಸೊ 5 ಹಾಲಲ್ಲೂ ಪೂರ್ತಿ ಬೇರೆ ಬೇರೆ ದೇಶದಿಂದ ಏನೇನ್ ವಸ್ತುಗಳು ಬಂದವೆ ಪ್ರತಿಯೊಂದು ಬಂದು ಇಲ್ಲಿ ಇರುತ್ತೆ. ಸೊ ಬನ್ನಿ ಇವಾಗ ಎಂಟ್ರಿ ಕೊಡೋಣ ಹಾಲ್ ಒಳಗಡೆ. ಸೊ ಇಸ್ ಫೈನಲಿ ಇವಾಗ ಎಂಟ್ರಿ ಆಗ್ತಿದೀವಿ. ಸೊ ಇದು ಬಂದ್ಬಿಟ್ಟು ಹಾಲ್ ನಂಬರ್ 4. ಸೊ ಬನ್ನಿ ಇವಾಗ ಈ ಹಾಲಲ್ಲಿ ಏನೇನೈತೆ ಸೊ ಪ್ರತಿಯೊಂದು ನೋಡ್ಕೊಂಬರೋಣ. ಸೊ ಬನ್ನಿ. ಸೊ ಗೈಸ್ ಇವಾಗ ನೀವು ನೋಡಿದ್ರಲ್ಲ, ಸೊ ಇದು ಬಂದ್ಬಿಟ್ಟು ಇಷ್ಟು ದೊಡ್ಡ ಸ್ಕ್ರೀನ್ ಅಲ್ಲಿ ಸೊ ಪ್ರತಿಯೊಂದು ಫೋಟೋ ಪ್ರತಿಯೊಂದು ತೆಗೆಸ್ಕೋಬಹುದು. ಸೊ ನೋಡಿ ಸ್ಕ್ಯಾನ್ ಮಾಡಿದ್ರೆ ಅದು ನಮ್ಮ ಮೀಡಿಯಾಕ್ಕೆ ಡೌನ್ಲೋಡ್ ಆಗಿರುತ್ತೆ. Photo will take. Look up. The photo is there. Now go to the AI prompts. We have different prompts. For the single person, we have 5 prompts related to this industry, and we have 2 persons prompt. Which you want to select? Which one? The fourth. Okay. Then it's generative. Now the process is begin. It will take up to 10 seconds to process, and it seems like it's like this only. Just scan this QR code and download it in mobile, and from there you can download or you can share it anywhere instantly. Thank you. Just ನಿತಿನ್ ಕನ್ನಡಿಗ ಬ್ಲಾಗ್ಸ್ ಅಂತ. ಸೊ ನೋಡ್ಬೋದು. ಸೊ ಈ ಹಾಲಲ್ಲಿ ಬರೀ ಗ್ರೌಂಡ್ ಫ್ಲೋರ್ ಅಷ್ಟೇ ಇಲ್ಲ, ಸೊ ಫಸ್ಟ್ ಫ್ಲೋರ್ ಸಹ ಐತೆ. ಸೊ ನೋಡ್ತಾ ಇರ್ಬೋದು ಈ ಕಡೆ ಬಂದ್ಬಿಟ್ಟು ಪೂರ್ತಿ ಗ್ರೌಂಡ್ ಫ್ಲೋರ್, ಸೊ ಈ ಕಡೆ ಬಂದ್ಬಿಟ್ಟು ಪೂರ್ತಿ ಫಸ್ಟ್ ಫ್ಲೋರ್. ಸೊ ಬನ್ನಿ ಇವಾಗ ಫಸ್ಟ್ ಫ್ಲೋರ್ ಹೋಗೋಣ, ಅಲ್ಲಿ ಅದೇ ತರ ಇರುತ್ತೆ. ಸೊ ಬನ್ನಿ ನೋಡೋಣ. ಸೊ ನೋಡ್ತಿರ್ಬೋದು ಈ ಟೈರ್. ಸೊ ನೋಡ್ಬೋದು ಈಗ ನಾನು ಇದ್ರ ಹತ್ರ ನಿಂತಿದ್ದೀನಿ. ಸೊ ಹೈಟ್ ನೋಡಿ ಎಷ್ಟೈತೆ. ಸೊ ನನ್ಗಿಂತ ಇನ್ನೂ ಎಷ್ಟೋ ಹೈಟ್ ಐತೆ. ಸೊ ಅದೇ ನಾನು ಅವೆಲ್ಲ ಲಾರಿ ತರಿಸಿದ್ನಲ್ಲ, ಸೊ ಅದ್ ಆ ತರ ಲಾರಿಗೆಲ್ಲ ಇವೆಲ್ಲ ಯೂಸ್ ಮಾಡ್ತಾರೆ. ಸೊ ಗೈಸ್ ನೀವು ವಿಡಿಯೋ ಫಸ್ಟಿಂದ ನೋಡ್ಕೊಂಡು ಬರ್ತಾ ಇರ್ಬೋದು. ಸೊ ನಾನು ಈ ಮೈಕಲ್ಲೆಲ್ಲ ಮಾತಾಡ್ತಿದ್ದೆ, ಯೂಸ್ ಮಾಡ್ತಿದ್ದೆ. ಬಟ್ ನಾನೆಲ್ಲೋ ವ್ಲಾಗ್ ಮಾಡ್ಬೇಕಾದ್ರೆ ಯಾವುದೋ ಗ್ಯಾನ್ದಲ್ಲಿ ಆ ಫೋನಿಗೆ ಕನೆಕ್ಟ್ ಇರುತ್ತಲ್ಲ, ಸೊ ಈ ಥರ ಮೈಕಿಗೆ ಒಂದು ಕನೆಕ್ಟ್ ಇರುತ್ತೆ ಫೋನಿಗೆ. ಸೊ ಅದನ್ನು ಜಾಯಿನ್ ಮಾಡಿದ್ದೆ. ಅದು ಯಾವ ಟೈಮಲ್ಲಿ ಬಿದ್ದೋಗೈತೆ ಗೊತ್ತಿಲ್ಲ. ಸೊ ಇವಾಗ ನನಗೆ ಮಾತ್ರ ಅದು ಸಿಗ್ತಾ ಇಲ್ಲ. ಅದೆಲ್ಲೋಯ್ತು. ಎಷ್ಟು 2 ಹಾಲು 3 ಹಾಲು ಹುಡ್ಕಾಡಿದ್ದೀನಿ. ಸೊ ಆಲ್ಮೋಸ್ಟ್ 2 hour ಅದಕ್ಕೆ ವೇಸ್ಟ್ ಆಯಿತು. ಸೊ ಕೊನೆಗೂ ಸಿಗಲಿಲ್ಲ, ಬರೀ ಇದಷ್ಟೇ ಉಳಿತು. ಸೊ ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೆ, ನಿಮಗೂ ಗೊತ್ತಿರ್ಬೋದು ಯಾರೇ ಇನ್ಸ್ಟಾ ಯೂಸ್ ಮಾಡ್ತೀರಾ. ಸೊ ಅಲ್ಲಿ ಅಷ್ಟೇ ಫಸ್ಟಿಗೆ ಮೈ ಕನೆಕ್ಟ್ ಆಗಲಿಲ್ಲ, ಎಷ್ಟೊಂದು ಪ್ರಾಬ್ಲಮ್ ಆಯಿತು. ಸೊ ಹಂಗೋ ಹಿಂಗೋ ಫೈನಲಿ ಕನೆಕ್ಟ್ ಆಯಿತು. ಬಟ್ ಈಗ ಇದು ಇಲ್ಲ. ಇವಾಗ ಸೊ ಗೈಸ್ ನೀವು ಇಲ್ಲಿ ನೋಡ್ತಿರ್ಬೋದು. ಸೊ ನೆಕ್ಸ್ಟ್ ಎಕ್ಸಿಬಿಷನ್ ಬಂದ್ಬಿಟ್ಟು 2027ಗೆ. ಸೊ ಎಕ್ಸಾನ್ 2025ಗೆ ಟಾಟಾ ಬೈ ಬೈ ಹೇಳ್ತಾ. ಸೊ ಆಪೋಸಿಟ್ ಸೈಡಲ್ಲೇ ಎಷ್ಟೊಂದು ಪಾರ್ಕಿಂಗ್ ಸಹ ಇರುತ್ತೆ. ಅದು ಮಾದೇವರ ಗ್ರೌಂಡಲ್ಲಿ ಪಾರ್ಕಿಂಗ್ ಇರುತ್ತೆ. ಸೊ ಹೆಲಿಕಾಪ್ಟರ್ ರೈಡ್ ಸಹ ಇರುತ್ತೆ. ಸೊ ಪರ್ ಪರ್ಸನ್ಗೆ 4500.
ಸೊ ಗುರು ಫೈನಲಿ ಇನ್ನೇನು ಮನೆಗೆ ಬಂದಾಯ್ತು ಗುರು. ಸೊ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಅಂತ ಕೇಳಿದ್ರೆ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ರೋಡ್ ಮೇಲೆ ಯಾವ ಥರ ಗಾಡಿಗಳೆಲ್ಲ ನೋಡಿರಲ್ವಲ್ಲ, ಸೊ ಎಲ್ಲ ಥರ ವೆಹಿಕಲ್ಸು ನಮ್ಮ ಎಕ್ಸಿಬಿಷನಲ್ಲಿ ನೋಡಿದೆ. ಸೊ ಅದು ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ನಮ್ಮ ಬೆಂಗಳೂರಲ್ಲೇ ಈ ಥರ ಎಕ್ಸಿಬಿಷನ್ ನಡೀತಾ ಇದೆ. ಅದು ಸೌತ್ ಏಷ್ಯಾದಲ್ಲೇ ಒನ್ ಆಫ್ ದ ಬಿಗ್ಗೆಸ್ಟ್ ಎಕ್ಸಿಬಿಷನ್ ಅಂತಲೇ ಹೇಳ್ಬೋದು ಗುರು. ಸೊ ಮಜಾ ಬಂತು, ಮಸ್ತಾಗಿತ್ತು. ಸೊ ಹಾಗೆ ನಿಮಗೂ ಅಷ್ಟೇ, ಈಗ ನೀವು ಈ ವರ್ಷ ವಿಸಿಟ್ ಮಾಡೋಕ್ಕಾಗಿಲ್ಲ ಅಂದರೆ ಸೊ ದಟ್ಸ್ ಓಕೆ, ಬೇಜಾರಾಗಬೇಡಿ. ಸೊ ಇನ್ನು 2027 ಮತ್ತೆ ಎಕ್ಸಿಬಿಷನ್ ಇದೇ ಥರನೇ ಇರುತ್ತೆ. ಸೊ ಅವಾಗ ನಿಮಗೆ ಬೇಗನೆ ಇನ್ಫಾರ್ಮ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ ಅಲ್ಲ. ಸೊ ಫಾಲೋ ಮಾಡ್ಕೊಂಡಿರಿ. ಸೊ ಇನ್ನೇನು ನಂಗೆ ಒಂದು ಬೇಜಾರಾಗಿದೆ ಅಂದರೆ, ಸೊ ಮಜಾ ಮಾತ್ರ ಮಸ್ತಾಗಿ ಮಾಡಿದೆ. ನನ್ನ ಮೈಕ್ ಏನಾಯ್ತು ಅಂದರೆ, ಸೊ ನಾನು ಒಂದು ಕಡೆ ಬ್ಲಾಗ್ ಮಾಡ್ಬೇಕಾರೆ ಅದು ಯಾವ ಗ್ಯಾಪಲ್ಲಿ ನನ್ನ ಮೈಕ್ ಕನೆಕ್ಟ್ರ್ ಮಿಸ್ ಆಯ್ತೋ ಗೊತ್ತಿಲ್ಲ. ಸೊ ಫೋನಿಗೆ ಕನೆಕ್ಟ್ ಮಾಡಿದ್ದೆ. ಸೊ ನಾನೆಲ್ಲ ಓಡೋಗ್ಬೇಕಾರೆ ಎಲ್ಲರೂ ಬಿತ್ತೋ ಏನೋ ನಂಗಂತೂ ಗೊತ್ತಿಲ್ಲ. ಸೊ ಓಕೆ, ಅದು ಮಾತ್ರ ಕಳೆದೋಯ್ತು. ಅದು ಯಾವ ಥರ ಇತ್ತು ಅಂತ ತೋರಿಸ್ತೀನಿ ಬೇಕಾ ನೋಡಿ. ಸೊ ಈ ಥರ ಕನೆಕ್ಟ್ರು ಫೋನಿಗೆ ಕನೆಕ್ಟ್ ಮಾಡೋದು. ಸೊ ಅದು ಇವಾಗ ಇಲ್ಲ. ಸೊ ಅದಿಲ್ಲ ಅಂದರೆ ನನ್ನ ಮೈಕ್ ವರ್ಕ್ ಆಗೋಲ್ಲ. ಸೊ ಅದು ಫಸ್ಟ್ ವೀಡಿಯೋ ಗುರು, ನನ್ನ ಮೈಕ್ ತೊಗೊಂಡು ಮಾಡಿದ್ದೇ ಇದೆ ಫಸ್ಟ್ ವೀಡಿಯೋ. ಸೊ ಈ ವಿಡಿಯೋದಲ್ಲೇ ಈ ಥರ ಆಯಿತು. ಸೊ ದಟ್ಸ್ ಓಕೆ, ಬೇಜಾರಿಲ್ಲ. ಸೊ ನೆಕ್ಸ್ಟ್ ಟೈಮ್ ಮತ್ತೆ ಹೊಸ ಮೈಕ್ ತೊಗೊಂಡು ಮತ್ತೆ ನಿಮ್ಮ ಜೊತೆ ವಾಪಸ್ ಬರ್ತೀನಿ ಗುರು. ಸೊ ಗುರು ಓಕೆ ಟಾಟಾ ಬಾಯ್. ಸೊ ಮುಂದಿನ ಬ್ಲಾಗಲ್ಲಿ ಸಿಗೋಣ, ಕಾಯ್ತಾ ಇರಿ. ಸೊ ಓಕೆ ಟಾಟಾ ಬಾಯ್.